ಕಾಲಲ್ಲಿ ಅಳು ಬಂದ್ಬಿಡುತ್ತೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅವರು ಜಸ್ಟ್ ಒಂಚೂರು ಹಿಂದೆ ಅವ್ರು ನೋಡ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಮಮ್ಮಿ ಡ್ಯಾಡಿದು ಕೂಡ ಲವ್ ಮ್ಯಾರೇಜ್, ಅದು ಅವಳ ಜೀವನ ಅಷ್ಟೇ. ಗೋಧಿ ಹಿಟ್ಟಲ್ಲೂ ಜಾಮೂನ್ ಮಾಡಬಹುದು ಅಂತ ಸರ್ಜರಿ ಮಾಡಿಸ್ಬೇಕು, ಬಟ್ ಅದು ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಎಲ್ರಿಗೂ. ಏನಂತಂದ್ರೆ ಎರಡು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀನಿ ನಿಮ್ಮ ಮಮ್ಮಿ ಜೊತೆ Q&A ಕ್ವೆಶನ್ ಅಂಡ್ ಆನ್ಸರ್ ಚಾಲೆಂಜ್ ಮಾಡಿ ಅಂತ. ಸೊ ಇದು ಕ್ವಿಕ್ ರ್ಯಾಪಿಡ್ ಫೈರ್, 10-15 ಮಿನಿಟ್ಸ್ ಅಲ್ಲಿ ಮುಗಿಬೇಕು. ರ್ಯಾಪಿಡ್ ಫೈರ್ ಅಂದ್ರೆ ಏನು ಗೊತ್ತಾ? ಗೊತ್ತಿಲ್ಲ, ಪಟ್ಪಟ ಅಂತ. ನೀನು ನಾನು ಒಂದು ಕ್ವೆಶನ್ ಕೇಳಿದ್ರೆ ಅದಕ್ಕೆ ಇವತ್ತು ಹೇಳಿ ನಾಳಿದ್ದು ಮುಗಿಸಿದ್ರೆ ರ್ಯಾಪಿಡ್ ಫೈರ್ ಆಗಲ್ಲ. ಸೊ ಪಟ್ಟನ್ನ ಆನ್ಸರ್ ಮಾಡಬೇಕು. ಓಕೆನಾ? ರೆಡಿನಾ? ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್. ಓಕೆ, ನೀನು ಫೋನ್ ಹುಡುಕ್ತಾ ಇದೆಯಾ ಎಲ್ಲಿದೆ ಅಂತ? ಅದೆಲ್ಲ ಸೀಕ್ರೆಟ್. ನಮ್ಮ ಮಮ್ಮಿ ಫೋನ್ ಈಗ ಒಂದು ನಿಮಿಷ. ಓಕೆ, ಪಟ್ ಅಂತ ಹೇಳ್ಬೇಕು. ಚೀಟಿಂಗ್ ಏನೋ ಮಾಡೋಂಗಿಲ್ಲ. ಸೊ ಫಸ್ಟ್ ಕ್ವೆಶನ್ ಬಂದು ನನ್ನ ಫೇವ್ರೆಟ್ ಕಲರ್ ಯಾವುದು? ಬೇಗ. ನಿನ್ನ ಫೇವ್ರೆಟ್ ಕಲರು ಬ್ಲ್ಯಾಕು, ರೆಡ್, ವೈಟ್. ಇಲ್ಲ, ತಪ್ಪು ಗೈಸ್. ನನ್ನ ಫೇವ್ರೆಟ್ ಕಲರ್ ರೆಡ್ ಅಷ್ಟೇ. ಇಲ್ಲ, ಬ್ಲ್ಯಾಕು ಇಷ್ಟಪಡ್ತೀಯಾ? ಫಸ್ಟ್ ಒನ್ ರೆಡ್ ಹೇಳ್ದೆ. ಓಕೆ, ಹಾಫ್ ಪಾಯಿಂಟ್ಸ್ ಕೊಡ್ತೀನಿ. ಡೇಂಜರ್ ಕಲರ್. ಡೇಂಜರ್ ನನಗೆ. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಆಯಿತು. ನನ್ನ ಫೇವ್ರೆಟ್ ಕಲರ್ ಬಂದು ರೆಡ್. ಓಕೆ, ನೆಕ್ಸ್ಟ್. ನಾನು ಫಸ್ಟ್ ಟ್ಯಾಟು ಯಾವ್ದು ಹಾಕ್ಸ್ಕೊಂಡಿದ್ದೆ? ಫಸ್ಟ್ ಟ್ಯಾಟು ಹಾಕೊಂಡಿದ್ದು ನನ್ನ ಹೆಸರು. ಎಸ್, ಹೆಸರಲ್ಲ, ನಂದು ಮಾಮ್ ಕ್ವೀನ್ ಅನ್ನೋದು ಹಾಕೊಂಡ್ಲು. ಎಸ್, ಏನಿದೆಯಲ್ಲ ಇದು ನನ್ನ ಫಸ್ಟ್ ಟ್ಯಾಟು ಗೈಸ್. ನನ್ನ ಫಸ್ಟ್ ಟ್ಯಾಟು ಇದು. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನಮ್ಮ ಮನೆಗೆ ಫಸ್ಟ್ ಬಂದಂತ ಡಾಗ್ ಯಾವುದು? ಫಸ್ಟ್ ಬಂದಂತ ಡಾಗ್ ಲ್ಯಾಬ್. ತಪ್ಪು ಗೈಸ್. ಪಮೋರಿಯನ್. ತಪ್ಪು. ಹೌದು, ವೈಟ್ ಡಾಗ್ ಪಮೋರಿಯನ್. ತಪ್ಪು. ಹೌದು, ಚಿನ್ನಿಕೆ. ರಾಮು ಯಾರಿಗೆ ಬಿಟ್ಟೆ? ರಾಮು ಮನೆಯೊಳಗೆ ಬಂದ. ಅದೆಲ್ಲ ಗೊತ್ತು. ಸ್ಟ್ರೀಟ್ ಡಾಗು. ನಮಗೆ ಫಸ್ಟ್ ಪೆಟ್ ಯಾವುದು? ರಾಮು. ಅಂದ್ರೆ ನಾವು ತಗೊಂಡ್ ಬಂದಿದ್ದೆ. ಅದೆಲ್ಲ ಬೇಡ. ಫಸ್ಟ್ ಪೆಟ್ ಯಾವುದು? ರಾಮು. ನೋಡು, ಮರ್ತದು. ಓಕೆನಾ? ಸೊ ನೀನು ರಾಂಗ್ ಕೊಟ್ಟ ಆನ್ಸರ್. ಓಕೆನಾ? ನೆಕ್ಸ್ಟ್ ಫೋರ್ತ್ ಕ್ವೆಶನ್. ನಂಗೆ ಇಲ್ಲ, ನಾನು ಫಸ್ಟ್ ಟೈಮ್ ಕುಕಿಂಗ್ ಮಾಡಿದಾಗ ಏನು ಕುಕ್ ಮಾಡಿದ್ದು? ಫಸ್ಟ್ ನಾನು ಹೋಗಿ ಸ್ಟವ್ ಮುಂದೆ ನಿಂತು ಏನೋ ಮಾಡಿದ್ದೀನಿ ಅಂದ್ರೆ ಏನದು? ಕಾಫಿ ಟೀ ಬಿಟ್ಟು ಚಿತ್ರಾನ್ನ. ಹೌದು, ಚಿತ್ರಾನ್ನನೇ ಮಾಡಿದ್ದು ನೀನು. ಯಾವಾಗ ಮಾಡಿದ್ದು ನಾನು? ಪಪ್ಪ ಇರುವಾಗ ಒಂದ್ಸಲ ಮಾಡಿದ್ದೆ ನೀನು. ಬಿಟ್ರೆ ಅಜ್ಜಿಗೆ ಒಂದ್ಸಲ ಮಾಡ್ಕೊಟ್ಟಿದ್ದೆ. ಆಮೇಲಿಂದ ಒಂದೊಂದೇ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡೆ. ಓಕೆ, ಇವಾಗ ಒಂದು ಬೆಟರ್ ಸ್ಟೇಜ್. ಮುಂಚೆ ಅಷ್ಟು ವರ್ಸ್ಟ್ ಇಲ್ಲ, ಬೆಟರ್ ಸ್ಟೇಜ್. ಚೆನ್ನಾಗಿ ಮಾಡ್ತೀನಿ ನಾನು. ಚಿತ್ರಾನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಎಸ್, ಚಿತ್ರಾನ್ನ, ಟೊಮೆಟೊ ಬಾತ್, ಪುಳಿಯೋಗರೆ ಎಲ್ಲಾನು ಚೆನ್ನಾಗಿ ಮಾಡ್ತೀನಿ ಇವಾಗ ನಾನು. ಬಟ್ ಸಾಂಬಾರ್ ಐಟಮ್ಸ್ ಎಲ್ಲ ಬರಲ್ಲ ನಂಗೆ ಮಾಡೋಕ್ಕೆ. ಬಟ್ ಇನ್ನು ಯಾರು ಕಲಿಬೇಕು. ಸಾಂಬಾರ್ ಐಟಮು ಬರಲ್ಲ, ದೋಸೆ, ಇಡ್ಲಿ, ಚಪಾತಿ ಯಾವುದು ಬರಲ್ಲ. ಇಲ್ಲ, ಇಡ್ಲಿ ಮಾಡ್ಕೊಟ್ಟೆ, ನಂಗೆ ಹುಷಾರಿಲ್ಲದೆ. ಇಡ್ಲಿ ಅದೇ ರೆಡಿ ಇಟ್ಟು ತಗೊಂಡ್ಬಿಟ್ಟು. ಇನ್ನೇನು ಇಡ್ಲಿ ಇಟ್ಟು ಮಾಡ್ತಾರ? ಹೌದು, ನಂಗೆ ಮಾಡೋದು ಬರಲ್ಲ ಗೈಸ್, ಅದನ್ನ ಕಲಿಬೇಕು. ಓಕೆ, ಫಿಫ್ತ್ ಕ್ವೆಶನ್ ಆಯ್ತು. ಸಿಕ್ಸ್ತ್ ಕ್ವೆಶನ್. ನಾನು ಯಾವ ಇಯರಲ್ಲಿ ನನ್ನ ಕಾಲಿಗೆ ಏಟ್ ಮಾಡ್ಕೊಂಡಿದ್ದು? ಕಾಲಿಗೆ ಏಟ್ ಅಂದ್ರೆ ಇಂಜುರಿ ಆಗಿತ್ತಲ್ಲ, ಅದ ಸೈಕಲ್. ಅದು ಇಯರ್ ಅಂತಲ್ಲ. ಓಕೆ, ಯಾವ ಕ್ಲಾಸಲ್ಲಿ? ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ಕೊಂಡಿದ್ದು. ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಓದ್ತಾ ಇದ್ದು. ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಚನ್ನಪಟ್ಟಣ ಇರುತ್ತಲ್ಲ, ಅಲ್ಲಿ ಓದ್ತಿದ್ವಿ ನಾವು ಫಸ್ಟ್. ನಾನು, ನನ್ನ ತಮ್ಮ ಏನೋ ಚಿಕ್ಕವನು, ಆಗಿನ ಸ್ಕೂಲ್ಗೆ ಹೋಗ್ತಿದ್ದೆ, ಪ್ರೆಪ್ ಅವನು. ಅವಾಗ ನಾವಮ್ಮ ನಾವೆಲ್ಲರೂ ಫಿಲಮ್ಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ರು. ನಾನು ಅವಾಗ ಅದೇ ಕೆಳಗಡೆ ಒಬ್ರು ಆಂಟಿ ಮಕ್ಕಳಿದ್ರು.
ಅವ್ರ ಜೊತೆ ಕೆಲಸದ ಮಕ್ಳಿದ್ರು. ಅವ್ರ ಜೊತೆ ಹಿಂದೆ ದೊಡ್ಡ ಸೈಕಲ್, ಹಳೆ ಸೈಕಲ್ ಬರುತ್ತಲ್ಲ, ಅದು ತುಂಬಾ ಹೈಟ್ ಇತ್ತು. ತುಂಬಾ ನಾಟಿ ಇವಳಂತೂ. ಯುಕ್ತ ಹೆಂಗೋ ಜೆರಾಕ್ಸ್ ಮಾಡಿ ಅಲ್ಲಿ ಕೆಳಗಡೆ ಹೋಗೋಷ್ಟಲ್ಲ ಆಗ್ಲೇ ಒಂದ್ ರೌಂಡ್ ಸೈಕಲ್ ಹೋಗ್ಬಿಟ್ಟು ಸೈಕಲ್ಗೆನೆ ಫುಲ್ ಕಾಲೇ ಫುಲ್ ಕೊಟ್ಟು ಫುಲ್ ಟರ್ನ್ ಆಗಿ ಅದಂತೂ ಭಯಂಕರವಾಗಿತ್ತು. ಈಗ್ಲೂ ಸ್ಟಿಚ್ ಮಾರ್ಕ್ಸ್ ಇದೆ, ಬಟ್ ಅದನ್ನ ತೆಗಿಸ್ಬೇಕು. ಬಟ್ ನಂಗೆ ಭಯ. ಇದು ಮಾಡಿಸು, ಏನೋ ಅಂತಾರೆ ಅದನ್ನ, ಸರ್ಜರಿ ಮಾಡಿಸ್ಬೇಕು. ಬಟ್ ಅದು ಹೀಲ್ ಆಗುತ್ತೆ ಅನ್ಕೊಂಡು ಇಷ್ಟು ವರ್ಷ ಬಿಟ್ಟು ಹೀಲ್ ಆಗಲ್ಲ, ಅದು ಹಂಗೆ ಇರುತ್ತೆ. ಸೊ ಸರ್ಜರಿ ಮಾಡಿಸ್ಲೇಬೇಕು. ನೋಡೋಣ ಒಂದ್ಸಲಿ ನಾನು ಧೈರ್ಯ ಮಾಡಿ ಮಾಡಿಸ್ತೀನಿ. ಅಲ್ಲಿವರೆಗೂ ಬೇಡ ಗೈಸ್, ಹಂಗೆ ಇರಲಿ, ಅದು ಪರವಾಗಿಲ್ಲ ನನಗೆ. ಓಕೆ, ಡನ್. ಆಮೇಲೆ ನಾನು ಫಸ್ಟ್ ಟೈಮ್ ಏನಾದರೂ ತಿನ್ನಬೇಕು ಅಂದರೆ ನಿನ್ನ ಬಾಯಿ ಬಿಟ್ಟು ಏನ ಮಾಡಿಕೊಡು ಅಂತ ಕೇಳಿದಂಥ ಪದಾರ್ಥ ಏನು? ಅಯ್ಯೋ, ಇವಳು ಕೇಳ್ತಾಳೆ ಚಿಕ್ಕ ಚಿಕ್ಕದೆಲ್ಲ ಕೇಳೋದೆ 11 ಗಂಟೆ ಮೇಲೆ. ಕೆಲವೊಂದು ಐಟಮ್ ಇಲ್ಲ ಅಂದ್ರೆ ಒಂದ್ಸಲ ಜಾಮೂನ್ ಇವಾಗ್ಲೇಬೇಕು ಅಂತ ಜಾಮೂನ್ನ ನಾನು ಏನ್ ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ ಗೋಧಿ ಹಿಟ್ಟಲ್ಲೂ ಜಾಮೂನ್ ಮಾಡಬಹುದು ಅಂತ ಒಂದ್ಸಲ ಇವಳಿಗೆ ಹೇಳ್ಕೊಟ್ಟು ಎಲ್ಲ ಕಮೆಂಟ್ ಮಾಡಿ, ಇವಳು ಜಾಮೂನ್ ಮಾಡಬೇಕು ಗೋಧಿ ಹಿಟ್ಟಲ್ಲಿ ಜಾಮೂನ್ ಮಾಡಿಕೊಟ್ಟಾಗ 11:30 12 ಗಂಟೆ ಆಗಿತ್ತು, ಮಾಡ್ಕೊಟ್ಟಿದ್ದೆ. ಅದು ನಮ್ಗೆ ಗೊತ್ತಿಲ್ಲ, ಅಂದ್ರೆ ಏನೋ ಹಬ್ಬ ಇತ್ತವಾಗ. ಹಬ್ಬ ಏನಿರ್ಲಿಲ್ಲ, ಅವಾಗ ಹಬ್ಬ ಮುಗ್ದಿತ್ತು. ಟಿವಿಯಲ್ಲಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಜಾಮೂನ್ ಪ್ಯಾಕೆಟ್ ನೋಡಿದ್ನ, ಈಗ್ಲೇ ಬೇಕು ನನಗೆ. ಸ್ವಿಗ್ಗಿ ಎಲ್ಲ ಅಷ್ಟೊತ್ತರಲ್ಲಿ ಆರ್ಡರ್ ಮಾಡಬಾರ್ದು ಅಂದ್ರೆ ನಮ್ಮ ಸರಿ ಆಯ್ತು, ತಿನ್ಬೇಕು ಅನ್ಸ್ತದೆ. ಫುಲ್ ಸ್ವೀಟ್ ಕ್ರೇವಿಂಗ್ಸ್ ಆಗ್ಬಿಡಿದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ಅಷ್ಟೊತ್ತಲ್ಲಿ ಯೂಶಲಿ ನಮ್ಮ ಮನೇಲಿ ಇಟ್ಟಿರ್ತಿದ್ರು ನಮ್ಮ ಮಮ್ಮಿ ಜಾಮೂನ್ ಪ್ಯಾಕೆಟ್ ಎಲ್ಲ. ಬಟ್ ಅವತ್ತೇನೋ ಎಲ್ಲ ಕ್ಲೀನ್ ಮಾಡಿದ್ವಿ ಹಿಂದಿನ ಡೇಸ್ ಅಲ್ಲೆಲ್ಲ, ಸೊ ಅದಕ್ಕೆ ಇರ್ಲಿಲ್ಲ. ಕರೆಕ್ಟ್ ಗೈಸ್, ಜಾಮೂನ್. ಆಮೇಲೆ ಬಟ್ ನಂಗೆ ಅಷ್ಟು ಸ್ವೀಟ್ಸ್ ಇಷ್ಟ ಆಗಲ್ಲ. ಬಟ್ ಅದು ಒಂದ್ಸಲಿ ಸ್ವೀಟ್ ಕ್ರೇವಿಂಗ್ಸ್ ಜಾಮೂನ್ ಇರಬೇಕು. ಜಾಮೂನ್ ಇಷ್ಟ, ರಸಮಲೈ, ಪೋಲಾರ್ ಬೇರ್ ಕೇಕ್ಸು, ಐಸ್ ಕ್ರೀಮ್ಸ್ ಎಲ್ಲ ಇಷ್ಟ. ಓಕೆ, ನಾನು ನಿನ್ನ ಫಸ್ಟ್ ಟೈಮ್ ಆಚೆ ಕರ್ಕೊಂಡೋಗಿ ಊಟಕ್ಕೆ, ಲಂಚ್ಗೆ, ಡಿನ್ನರ್ಗೆ ಅಂತ ಕರ್ಕೊಂಡೋಗಿದ್ದು ಯಾವಾಗ ಅಂತ ಹೇಳ್ಬೇಡ. ಎಲ್ಲಿ ಇಲ್ಲ, ಯಾವಾಗ, ಯಾವ್ದಕ್ಕೆ ಕರ್ಕೊಂಡು ಹೋಗಿದ್ದಂತ. ಫಸ್ಟ್ ಟೈಮ್ ನಾನು ಆಚೆ ಕರ್ಕೊಂಡೋಗಿ ನಾನು ನನ್ನ ದುಡ್ಡಲ್ಲೇ ನಾನು ಕೊಡ್ತಿರೋದು. ನಾನು ನಿನ್ನ ಕೈಲಿ KFC ಕೊಡ್ತಿರೋದು. KFCನೇ ನಾನು ತಿಂದಿರೋದು ಫಸ್ಟ್ ಟೈಮ್ ನಿನ್ನ ಕೈಲಿ. KFCನೇ ಇಲ್ಲ, KFC. ಅದು ಬಿಟ್ರೆ ಪೋಲಾರ್ ಬೇರ್. ಇಲ್ಲಿರೋ ಪೋಲಾರ್ಗೆ ನಾನು ಒಂದ್ಸಲಿ ಅವಾಗಿನ ಇದನ್ಸುತ್ತೆ, ನಾನು MG ರೋಡ್ ಕಾಲೇಜಿಗೆ ಹೋಗ್ತಿದ್ದೆ. ಅವಾಗ ಒಂದ್ಸಲಿ ನಾನು ಪೋಲಾರ್ ಬೇರ್ಗೆಲ್ಲ ನಾನು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಜೊತೆ ಎಲ್ಲ. ಅವಾಗ ಹೋದಾಗ ನಾನು ಒಂದು ಟ್ರೈ ಮಾಡಿದ್ನ, ನಂಗೆ ಗೊತ್ತಾಗ ನಮ್ಮ ಮಮ್ಮಿ ಟೇಸ್ಟ್ ಹೆಂಗೆ ಏನು ಯಾವ್ದನ್ನ ಇಷ್ಟಪಡ್ತಾರೆ ಅವರು ಅಂತ. ಅವಾಗ ಅಲ್ಲಿ ಕರ್ಕೊಂಡೋಗಿ ಫಸ್ಟ್ ಟೈಮ್ ಆ ಸ್ಪ್ರೈಟ್ ಜೊತೆ ಮೇಲ್ಗಡೆ ಅದು ಒಂದು, ಆಮೇಲೆ ಮ್ಯಾಂಗೋ ಕ್ಯೂಬ್ಸ್ ಬರುತ್ತಲ್ಲ, ಅದನ್ನ ಟ್ರೈ ಮಾಡಿಸಿದ್ದು ಕರೆಕ್ಟ್ ಫಸ್ಟ್ ಟೈಮ್ ಅದು. ಸೊ ನಾನು ನೆನ್ಪಿಟ್ಕೊಂಡಿದ್ದೇನೆ, ಅವಳು ನೆನ್ಪಿಟ್ಕೊಂಡು ಇಲ್ಲ, ನಾನು ನೆನ್ಪಿಟ್ಕೊಂಡಿದ್ದೇನೆ. ಬಟ್ ನೀನು KFC ಅಂದ್ರೆ ನನಗೆ ಕನ್ಫ್ಯೂಸ್ ಆಯ್ತು ಒಂದು ನಿಮಿಷ, KFC ಅಲ್ಲ ಅಂತ. ಕ್ವೆಶನ್ ಸ್ಟಾರ್ಟ್. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಏನಂತಂದ್ರೆ, ಏನು ಕೇಳೋದು. ಓಕೆ, ಒಂದು ಕ್ವೆಶನ್ ಇದೆ, ಅದನ್ನ ಲಾಸ್ಟಲ್ಲಿ ಕೇಳ್ತೀನಿ, ಈಗ ಕೇಳೋಣ. ನಾನು ಇವಾಗಲೇ ಕೇಳಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಎಲ್ಲರೂ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ನಿಮ್ಮ ಮದುವೆ ಆಗಲ್ವಾ ಅಂತ. ನೀನು ಯಾವಾಗ ಮದುವೆ ಮಾಡ್ತೀನಿ? ನಾಳೆನೇ ರೆಡಿ ಅಂದ್ರೆ ರೆಡಿ. ಇದೆಲ್ಲ ಅವಳು ಇಷ್ಟಪಟ್ಟಿದ್ದಾಳೆ, ಅದು ನಾನು ಮಾಡಕ್ ರೆಡಿ ಅಷ್ಟೇ. ಅಂದ್ರೆ ನಾವು ಮಮ್ಮಿ ಏನು ಇವಾಗಲೇ ಮಾಡ್ಕೋಬೇಕು ಫೋರ್ಸ್ ಆಗ್ತಾರೆ ಇಲ್ಲ, ಲೈಫ್ ಆರಾಮಾಗಿ ಎಂಜಾಯ್ ಮಾಡಿ ನಿಮ್ಮ ಕಣ್ಣಲ್ಲಿ ನಿಂತ್ಕೊಂಡು ಸೆಟಲ್ ಆಗಿ ಆಮೇಲೆ ಆರಾಮಾಗಿ ಅಂತ ನಮ್ಮ ಅಮ್ಮನ ಹೇಳೋದು. ಎಲ್ಲರೂ ಬಂದು ಮದುವೆ ಆಗಬೇಕು ಮಕ್ಕಳು ನನಗೆ ಇಂಪಾರ್ಟೆಂಟ್ ಅಷ್ಟೇ. ಇಷ್ಟ ಕಷ್ಟ ಆಮೇಲೆ ಅವ್ರ ಲೈಫ್ ಮಾಡೋದು, ಅವಳು ಆರಿಸ್ಕೊಂಡಿರೋದು, ಅದು ಅವಳ ಜೀವನ ಅಷ್ಟೇ. ಎಸ್, ಎಕ್ಸಾಕ್ಟ್ಲಿ. ಬಿಕಾಸ್ ಎಷ್ಟೊಂದು ಜನ ಪೇರೆಂಟ್ಸ್ನು ನಾವು ನೋಡಿರ್ತೀವಿ ಇವಾಗ, ಡ್ಯೂ ಟು ವೇರಿಯಸ್ ರೀಸನ್ಸ್ ಅವ್ರು ಮಾತಾಡೋದಾಗ್ಲಿ, ಇಲ್ಲ ಇನ್ನೊಬ್ರಿಗೆ ಹೇಳ್ಕೊಡೋದಾಗ್ಲಿ, ಹೇಳಿಕೆ ಮಾತಾಗಲಿ, ಅದು ಇವಾಗ ಒಂದು ಮೆಚುರಿಟಿ ಲೆವೆಲ್ ಅಂತ ಬಂದಾಗ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಸ್ವಂತ ಮೈಂಡ್ಸ್ ಇರುತ್ತೆ, ಅವ್ರ ಸ್ವಂತ ಏನಂತಾರೆ ಫೀಲಿಂಗ್ಸ್ ಅನ್ನೋದಿರುತ್ತೆ. ಸೊ ಎಲ್ಲರೂ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ನಮ್ಮ ಅಮ್ಮ ಮೇಜರ್ಲಿ ಶಿ ಹಸ್ ರೆಸ್ಪೆಕ್ಟೆಡ್ ದ್ಯಾಟ್, ಬಿಕಾಸ್ ಅವರು ಹಿಂದೆ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಎಸ್, ನಮ್ಮ ಮಮ್ಮಿ ಡ್ಯಾಡಿದು ಕೂಡ ಲವ್ ಮ್ಯಾರೇಜ್. ಅವರು ಕೂಡ 25 years ಆಫ್ ಲೈಫ್ನ ಮಾಡಿದ್ದಾರೆ, ಸ್ಟ್ರಗಲ್ಸ್ ನೋಡಿದ್ದಾರೆ, ಜಗಳ ಆಡಿದ್ದಾರೆ. ನಮ್ಮನ್ನೆಲ್ಲ ಎಷ್ಟೊಂದು ಸಲ ಜಗಳ ಆಡಿದ್ದಾರೆ.
ನಾವೇ ನೋಡಿದೀವಿ ಬಟ್ ಎಂಡ್ ಆಫ್ ದ ಡೇ ದೇ ಯೂಸ್ ಟು ಬಿ ಟುಗೆದರ್. ನಾನು 18 ಇಯರ್ಗೆ ಮದ್ವೆ ಮಾಡ್ಕೊಂಡು ಎಲ್ಲರೂ ಎದುರಾಕೊಂಡು ಎಕ್ಸಾಕ್ಟ್ಲಿ ಅವಾಗ ತಾನೇ ಅವರು ನಾನು ಫ್ಯಾಮಿಲಿಯಿಂದ ದೂರನೇ ಇದ್ಕೊಂಡು ನನ್ನ ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ದೀನಿ. ಅದೇ ತರ ನನ್ನ ಮಗಳು ಮಾಡಬೇಕು ಲೀಡ್. ಇವಾಗ ಅವಳು ಇಷ್ಟದ ವಿರುದ್ಧ ನಾನು ಹೋಗೋಕ್ಕಾಗಲ್ಲ. ಮಕ್ಳು ಇಷ್ಟ ಅಂದರೆ ನಮ್ಮ ಇಷ್ಟ, ಅದು ನನ್ನ ಇಷ್ಟ. ಈಗ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಕ್ಕಳು ನನಗೆ ತುಂಬ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಅಷ್ಟೇ. ಎಂಡ್ ಆಫ್ ದ ಡೇ ನಮ್ಮ ಮನೇಲಿ ಇವಾಗ ನವೀನ್ ಆಗಲಿ, ನವೀನ್ ಅವ್ರ ಫ್ಯಾಮಿಲಿ ಆಗಲಿ ಎಲ್ಲ ದಟ್ ಇಸ್ ಸೆಕೆಂಡ್ ಪಾರ್ಟ್ ಆಫ್ ಲೈಫ್. ಅಂದರೆ ಫಸ್ಟ್ ನಮ್ಮ ಮನೇಲಿ ಇರೋದೇ ನಮ್ಮ 3 ಜನ, ನಾನು, ನಮ್ಮ ಅಮ್ಮ, ನನ್ನ ತಮ್ಮ, ಬಿಟ್ಟರೆ ನಮ್ಮ ಟೋಕಿಯೋ ಒಬ್ಳಿದ್ದಾಳೆ. ಸೊ ಅದನ್ನ ಬಿಟ್ಟು ಇವಾಗ ಅಲ್ವಣ್ಣ, ಸುಷ್ಮಿತಾ ಅಕ್ಕ, ನಾವು ಸ್ವಲ್ಪ ಜಾಸ್ತಿ ಮಿಂಗಲ್ ಆಗೋದು ಇಲ್ಲ ಮಾತಾಡೋದು ಜಾಸ್ತಿ. ನಮ್ಮ ಮನೆ ಇವ್ರನ್ನೆಲ್ಲರನ್ನು ಬಿಟ್ರೆ ನಂಗೆ ಇಬ್ರು ದೊಡ್ಡಮ್ಮ ಪ್ಲಸ್ ಮಾಮ, ಮಮ್ಮಿ, ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮ್ಮ ಎಷ್ಟೊಂದು ನಾವು ಸುಧಾ ದೊಡ್ಡಮ್ಮ ಅಂತ ನೋಡಿರ್ತೀರ ವ್ಲಾಗ್ಸ್ ಅಲ್ಲಿ, ಇನ್ನೊಬ್ರು ದೊಡ್ಡಮ್ಮ ರೇಖಾ ದೊಡ್ಡಮ್ಮ ಅಂತ ಅವ್ರನ್ನ ನೋಡಿರಲ್ಲ ನೀವು, ಅಂಡ್ ಇನ್ನೊಬ್ರು ಗುರುಮಮ್ಮ ಅಂತ. ಸೊ ಈ 3 ಜನ ಬಿಟ್ರೆ ಫ್ಯಾಮಿಲಿ ನಾವು ಯಾರು ಜಾಸ್ತಿ ಮಿಂಗಲ್ಲೂ ಆಗಲ್ಲ, ಏನೂ ಇಲ್ಲ. ಸೊ ಎಸ್, ಅದು ಒಂದು ಮೇಜರ್ ಕ್ವಶನ್ ಮುಗೀತು. ಅಪ್ಪ ಸದ್ಯ ನಂಗೆ ಎಲ್ರಿಗೂ ಆನ್ಸರ್ ಮಾಡ್ಬೇಕು. ಆಮೇಲೆ ನಿಂಗೆ ನಾನು ಯಾವಾಗ ಮದುವೆ ಮಾಡಬೇಕು ಅಂತ ಎಲ್ಲ ಕಮೆಂಟ್ ಮಾಡಿ. ನೋ ಪ್ಲೀಸ್, ಅದೆಲ್ಲ ನಾನು ಮಾಡಲ್ಲ. ನೋ ಗೈಸ್, ನಾವು ಆಗಿಲ್ಲ, ಸುಮ್ಮನೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ಜನರಿಗೆ, ಏನಂತ ಗೊತ್ತಾ, ನಿಂಗೆ ನಾನು ಯಾವಾಗ ತುಂಬ ಒಂದು ವಿಷಯಕ್ಕೆ ತುಂಬ ಸಿಟ್ಟು ಬರ್ತಿದ್ದೀನಿ ಅಂದರೆ ಯಾವ ವಿಷಯ ಹೇಳು? ಕರೆಕ್ಟಾಗಿ ಹೇಳು, ಬೇಡ ಏನಮ್ಮ ಕ್ಯಾಮ್ರಾ ಆಫ್ ಆಗಿದೆ, ಇಷ್ಟು ಒಂದಿಷ್ಟು ಕೊಟ್ಟಿರೋ ಕ್ಯಾಮ್ರಾ ಆಗಿದೆ. ಎಷ್ಟೊಂದು ವಿಷಯ ಇದೆ. ಇವ್ರ ಪಪ್ಪ ಇರುವಾಗ್ಲೇನೆ ಇಂಜಿನಿಯರಿಂಗ್ ಬಿಟ್ಟು ಫ್ಯಾಷನ್ ಡಿಸೈನರ್ ಅಂತ ಹೋದ್ಲು. ಅದು ಬಿಟ್ಟು ಈ ಫೀಲ್ಡ್ಗೆ ಹಿಂಗೆ ಬಂದ್ಲು. ಅದಾದ್ಮೇಲೆ ಮನೇಲಿ ಎಲ್ಲ ಸಿಟ್ಟು ಬಂದಿತ್ತು. ನನಗೆ ಸಿಟ್ಟು ಬಂದಿತ್ತು, ಅವ್ರ ಪಪ್ಪಂಗೆ ಏನು ಸಿಟ್ಟು ಬಂದಿರ್ಲಿಲ್ಲ. ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಆಗಿತ್ತು. ಅದಾದ್ಮೇಲೆ ಬಿಡು, ಅವಳು ಇಷ್ಟ ಅಂತ ಆಯ್ತು, ಅವಳು. ಎಕ್ಸಾಕ್ಟ್ಲಿ. ಬಟ್ ಇವಾಗ ನಿಂಗೆ ಖುಷಿ ಇದೆಯಲ್ಲ, ಆಚೆ ಹೋದಾಗೆಲ್ಲ ಕಂಡುಹಿಡಿತಾರೆ. ನನಗೆ ಖುಷಿ ಇದೆ. ನನಗೆ ಯಾವ್ದ್ರಲ್ಲೂ ಇಬ್ರು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಜೀವನ ನನ್ನ ಹತ್ರ ತುಂಬಾ ನೋಡಿ ಕಲ್ತಿದ್ದಾಳವಳು, ಅದನ್ನ ಇವಳು ಮೈಂಡಲ್ಲಿ ಇಟ್ಕೋಬೇಕು. ನವೀನು ಅಷ್ಟೇ. ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು ನನಗೆ. ಅದು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಷ್ಟೇ. ಅದು ಕೆಲವರು ಇನ್ನು ಕೆಲವರು ಯಾರೋ ಗೊತ್ತಿಲ್ಲ, ಗೊತ್ತಿರೋರೆ ಕೆಲವೊಂದು ಕಮೆಂಟ್ ಹಾಕ್ತಾರೆ. ಆ ಕಮೆಂಟ್ ಇದೇನಿತ್ತು ಅಂದ್ರೆ, ಅವ್ರೇನೋ ರಿಚ್ ಆಗಿದ್ದಾರೆ ಅದಕ್ಕೆ ನಾನು ಲವ್ ಮಾಡಿದೀನಿ. ನೋ ಡೂಡ್, ಪ್ಲೀಸ್. ಫಸ್ಟು ಆ ಕಡೆಯಿಂದನೇ ನನಗೆ ಎಲ್ಲ ಇದು ಬಂದಿದ್ದು. ಆಮೇಲೆ ಅವ್ರ ಮನೆ ಕಡೆಯವರು ಅಷ್ಟೇ ತುಂಬ ಸ್ವೀಟಾಗೆ ಮಾತಾಡ್ಸಿದ್ರು. ನಮ್ಮ ಮನೆ ಕಡೆ ಹೆಂಗಿದೆ ಅಂತ ಅವರು ಕೂಡ ನೋಡಿದ್ದಾರೆ, ಆ್ಯಂಡ್ ಎಸ್ಪೆಷಲಿ ನವೀನ್ ತುಂಬ ಹತ್ತಿರದಿಂದ ನೋಡಿದ್ದಾನೆ. ಸೊ ಅವನಿಗೂ ಯಾವಾಗಲೂ ಇದು ಮೈಂಡಲ್ಲಿ ಇತ್ತು, ಯಾಕೆ ಹಿಂಗೆ ಹತ್ತಿರದಿಂದ ನೋಡಿದವ್ರೆ ಈ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಬಟ್ ಅವನು ರಿಯಾಕ್ಟ್ ಮಾಡಲ್ಲ, ಅವನಂತೂ ರಿಯಾಕ್ಟೇ ಮಾಡಲ್ಲ. ಅದಕ್ಕೆ ನಾವು ಯಾವ ಕ್ಲಾರಿಫಿಕೇಶನ್ಗಾಗಲಿ ಇನ್ನೊಂದಕ್ಕಾಗಲಿ ನಾವು ಯಾವುದಕ್ಕೆ ಇಳಿಯಲ್ಲ. ಅಂದರೆ ಸುಮ್ಮನೆ ನಾವು ಮಾಡ್ಕೊಳ್ಳೋ ಫ್ರೆಂಡ್ಶಿಪ್ಸ್ಗೆ, ನಾವು ಮಾಡ್ಕೊಳ್ಳೋ ತಪ್ಪಿಗೆ ದೊಡ್ಡವ್ರನ್ನೆಲ್ಲ ಎಳಿಬೇಕು ಅನ್ನೋ ರೀಸನಿಗೆ ನಾನಾಗಲಿ ಇಲ್ಲ, ಹೂಎವರ್ ಇಟ್ ಇಸ್, ನಾವು ಕ್ಲಾರಿಟಿ ಕೊಡಲಿಲ್ಲ. ಸೊ ಈ ಕಮೆಂಟ್ ತುಂಬಾ ಟ್ರಿಗರ್ ಮಾಡಿತ್ತು. ಆ್ಯಂಡ್ ನನಗೂ ತುಂಬ ದಿವಸದಿಂದ ಆನ್ಸರ್ ಕೊಡಬೇಕು ಅಂತಿತ್ತು. ಆ್ಯಂಡ್ ನಿಜ ಹೇಳಬೇಕಂದ್ರೆ ಅಂತಂದರೆ ನಮ್ಮ ಫ್ಯಾಮಿಲಿ, ನಾನು ನಮ್ಮ ಮಮ್ಮಿ, ನನ್ನ ತಮ್ಮ 3 ಜನಲ್ಲಿ ನಾವು ಯಾರೂ ಇವಾಗ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆ್ಯಂಡ್ ನನ್ನ ಅದರ್ ಕೆಲಸದಿಂದ ನಾನು ಅರ್ನ್ ಮಾಡ್ತಿದ್ದೀನಿ, ಹೌದು. ಬಟ್ ಆ ಅರ್ನಿಂಗ್ಸಿಂದ ನಾನು ಇಡೀ ಮನೆ ಅಂತೂ ನಡ್ಸೋಕ್ಕಾಗಲ್ಲ. ಬಿಕಾಸ್ ನಮ್ಮದೇ ಕಮಿಟ್ಮೆಂಟ್ಸ್ ಇರುತ್ತೆ, ಜಿಮ್ ಫೀಸಸ್ ಇರುತ್ತೆ, ಆಮೇಲೆ ಮನೆಗೆ ರೇಷನ್ ಇರುತ್ತೆ. ಬಿಕಾಸ್ ನಾವೆಲ್ಲರೂ ಡಯಟ್ ಮಾಡ್ತಿರ್ತೀವಿ. ನಮ್ಮ ಟೋಕಿಯೋದ ಖರ್ಚಿರುತ್ತೆ, ನಮ್ಮ ಸ್ವಂತ ಬಟ್ಟೆ ಖರ್ಚಿರುತ್ತೆ, ಮತ್ತು EMIs ಇರುತ್ತೆ. ನಾವು ತೊಗೊಂಡಿರೋ ಕಾರ್ದಾಗಲಿ, ಫ್ರಿಜ್ದಾಗಲಿ, ವಾಷಿಂಗ್ ಮಿಷಿನ್, ಇದನ್ನೆಲ್ಲನೂ ಆಬ್ವಿಯಸ್ಲಿ ಐ ಕಾಂಟ್ ಹ್ಯಾಂಡಲ್ ಇಟ್ ಅಲೋನ್. ಸೊ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಏನೋ ಮಾಡಿದ್ದಾರೆ ನಮ್ಮ ಡ್ಯಾಡಿ ನಮಗೋಸ್ಕರ ಅನ್ನೋದ್ರಿಂದಾನೆ. ಸೊ ನಾವು ಒಂದು ಸ್ವಂತ ಮನೇಲಿದ್ದೀವಿ. ಸೊ ಇದೆಲ್ಲ ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಬಟ್ ಸ್ಟಿಲ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅವರು ಜಸ್ಟ್ ಒಂಚೂರು ಹಿಂದೆ ಅವ್ರು ನೋಡ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಎಸ್, ಅದೊಂದು ಆನ್ಸರ್ ಕೊಡಬೇಕಿತ್ತು. ದಟ್ ಇಸ್ ಡನ್. ಹೇಳ್ತೀನಿ. ಸಾರಿ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾಗಿಲ್ಲ, ನಾನು ಒಳ್ಳೆ ಇರ್ತೀನಿ ಗೈಸ್. ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆಲ್ಲ ಡವ್ ಮಾಡಲ್ಲ. ಪರವಾಗಿಲ್ಲ, ಮಾಡ್ಕೋ. ಬೇಡ ಪ್ಲೀಸ್, ಬೇಡ. ಒಂದು ಫ್ರಾಂಕ್ ವಿಡಿಯೋ ಮಾಡು, ಪರವಾಗಿಲ್ಲ. ಏನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ? ಯಾವ ಬಿಗ್ ಬಾಸ್ ಬೇಡ ಗೈಸ್, ನಮ್ಮ ಮನೇಲೆ ಬಿಗ್ ಬಾಸ್ ಸಾಕಾಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ನಿಂಗೆ ಕೊಡ್ಸಿದಂಥ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಯಾವುದು?
ಓಲೆ ಆಕ್ಚುಲಿ ಹೌದು, ನಾನು ಓಲೆ ಮತ್ತೆ ನಾನು ಬಟ್ಟೆ ನೆನ್ಪಿಟ್ಕೊಂಡಿದ್ದೀನಿ. ಬಟ್ಟೆ ನಾನು ಯಾವಾಗೂ ಇದನ್ನ ತುಂಬಾ ಖುಷಿಯಿಂದ ಇದನ್ನೇ ಆಲ್ರೆಡಿ ನನ್ನ ಹತ್ರ 4-5 ಓಲೆಗಳಿದೆ. ನಂಗೆ ತುಂಬಾ ಇಷ್ಟ ಆಗಿರೋ ಓಲೆಗಳು ಡೈಲಿ ಯೂಸ್ ಅದು ನನ್ನ ಹಸ್ಬೆಂಡ್ ಕೊಡ್ಸಿರೋದು. ಬಟ್ ಇದು ಯಾಕೋ ತುಂಬಾ ಇಷ್ಟ ಆಗ್ತಿದೆ, ಅದಕ್ಕೆ ಇದನ್ನೇ ಹಾಕೊಂತೀನಿ ಯಾವಾಗೂ ಡೈಲಿ ಇದನ್ನೇ ಹಾಕೋದು ನಾನು. ಹೌದು, ಎಸ್. ಆಮೇಲೆ ಇನ್ನೊಂದು ಕ್ವಶನ್ ಎಲ್ಲರೂ ಕೇಳ್ತಾ ಇರ್ತಾರೆ, ಯಾಕೆ ನಿಮ್ಮ ತಮ್ಮ ಮಾತಾಡಲ್ಲ, ಯಾಕೆ ನಿಮ್ಮ ತಮ್ಮ ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಾನೆ, ಯಾಕೆ ನಿಮ್ಮ ತಮ್ಮ ಸೈಲೆಂಟ್ ಆಗಿರ್ತಾನೆ, ಯಾಕೆ? ಚಿನ್ನು ಒಂದು ಅವ್ರ ಪಪ್ಪನ ಥರನೇ ಜೆರಾಕ್ಸ್ ಕಾಫಿ. ಯಾಕಂದರೆ ಅವ್ರ ಪಪ್ಪ ಯಾವಾಗೂ ಒಂದು ಸ್ವಲ್ಪ ಅವರು ತುಂಬ ಸ್ವೀಟು, ಬಟ್ ವ್ಯವಹಾರ ಅಂತ ಬಂದಾಗ ಸೈಲೆಂಟಲ್ಲೇ ಹ್ಯಾಂಡಲ್ ಮಾಡೋದು. ಎಷ್ಟೇ ವ್ಯವಹಾರ ಮಾಡಿರ್ಲಿ, ಎಷ್ಟೇ ಅವ್ರ ಜನಕ್ಕೆ ಹೆಲ್ಪ್ ಮಾಡಿದ್ರು ಅವರು ತೋರಿಸ್ಕೊಳ್ಳೋದಾಗ್ಲಿ, ನಾನು ನನ್ನ ಮಗಳು ಒಂದು ಸ್ವಲ್ಪ ಹಿಂಗೆ ಈ ಇದರಲ್ಲಿ. ಬಟ್ ಅವರಿಬ್ರು ಫೋಟೋ ಆಗಲಿ ಒಂದು ಆ ಥರ ಇನ್ನೊಂದೇನಂದ್ರೆ ನನ್ನ ತಮ್ಮಗೆ ನಾವು ಸ್ವಲ್ಪ ರೆಡಿಯಲ್ಲಿ ಆಗ್ತೀವಲ್ಲ, ಅವನು ಇನ್ನೂ ಕಾನ್ಶಿಯಸ್. ಅವ್ನು ಕಾಣಿಸೋನು ನೀಟಾಗಿ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಬಟ್ ಅವ್ನು ಬಿಹೈಂಡ್ ದ ಸೀನ್ಸ್ ಅವನ್ನೆಲ್ಲ ಹೆಲ್ಪ್ ಮಾಡ್ತಾನೆ. ವಿಡಿಯೋ ಮಾಡೋದನ್ನು ಅಷ್ಟೇ, ನೀ ಇದು ಮಾಡು ಅದು ಮಾಡು, ಆ ವ್ಲಾಗ್ ಮಾಡು ಚೆನ್ನಾಗಿರುತ್ತೆ, ಈ ವಿಡಿಯೋಸ್ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾನೆ. ಬಟ್ ಆದ್ರೆ ಅವ್ನು ಕ್ಯಾಮ್ರಾ ಮುಂದೆ ಬರಕ್ಕೆ ಸೆಲೆಕ್ಟ್ ಮಾಡ್ತಾನೆ. ಎಷ್ಟೊಂದ್ಸಲ ಜೊತೆಲಿ ಬಂದು ಡ್ರೆಸ್ ಅದನ್ನೆಲ್ಲ ಇವಳು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ವಿಡಿಯೋ ಅಂದ್ರೆ ಬೇಡ 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 ಬೇಡ. ಸೊ ಆ ರೀಸನ್ಗೆ ನಾನು ಸೋಷಿಯಲ್ ಮೀಡಿಯಾ ಮಮ್ಮಿಗೂ ಇಷ್ಟ, ನನಗೂ ಇಷ್ಟ, ಬಟ್ ಅವನಿಗೆ ಇಷ್ಟ ಆಗಲ್ಲ. ಸೊ ಅದನ್ನ ರೆಸ್ಪೆಕ್ಟ್ ಮಾಡಿ ಯಾವಾಗಾದ್ರೂ ಅವ್ನು ಫ್ರೀ ಇದ್ದಾಗ ಖಂಡಿತ ಮಾಡ್ತೀನಿ ವಿಡಿಯೋನ. ಇಲ್ಲ ಅಂತಂದ್ರೆ ಇಟ್ಸ್ ಓಕೆ. ಎಜುಕೇಶನ್ ಮುಗಿಯೋವರೆಗೂ ಮಾಡಲ್ಲ, ಇನ್ನೇನು ಮುಗೀತು ಅವ್ನು ಫೈನಲ್ ಇಯರ್. ಸೊ ಯಾ ಅವಾಗಷ್ಟೇ. ಆಮೇಲೆ ಲಾಸ್ಟ್ ಕ್ವೆಶನ್, ನಿಂಗೆ ನಾನು ಇಷ್ಟನಾ ಚಿನ್ನು ಇಷ್ಟ? ಈ ಕ್ವೆಶನ್ ಆನ್ಸರ್ ಬೇಕು ಬೇಕೇ ಬೇಕು. ನಾನು ಜನ ಮಾತಾಡ್ತೀನಿ. ಎರಡು ಕಣ್ಣು ನಾನು ಯಾವತ್ತೂ ಇಲ್ಲ 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 ಇದಕ್ಕೆ ಆನ್ಸರ್ ನನ್ನ ಹತ್ರ ಇದ್ದೇನೆ. ಲೆಂತಿ ವಿಡಿಯೋ ಮಾಡಿದ್ರು ನನ್ನ ಹತ್ರ ಇದೆ ಆನ್ಸರ್. ನನ್ಗೆ ಒಂದು ಮನೆಯಲ್ಲಿ ಇಬ್ರು ಮಕ್ಳಿದ್ರೆ ಕಾಣಿಸೇ ಇಲ್ಲ. ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಅಪ್ಪ ಅಮ್ಮ ಇಬ್ರು ನಾನೇ ಆಗಿರೋದ್ರಿಂದ ಇಬ್ರು ಮಕ್ಕಳು ನಂಗೆ ತುಂಬ ಇಷ್ಟ. ಇವಳು ಹೊರಗಡೆ ಹೋದ್ರೆ 1 ನಿಮಿಷ ಫೋನ್ ತೆಗ್ದಿಲ್ಲ ಅಂದರೆ ನನ್ಗೆ ಅಳುನೇ ಬಂದ್ಬಿಡುತ್ತೆ. ನಾನು ತುಂಬ ಟೆನ್ಷನ್ ಆಗ್ತೀನಿ. ಆಮೇಲೆ ಚಿನ್ನಿನೂ ಅಷ್ಟೇ, ಕಾಲೇಜ್ಗೆ ಹೋಗಿ ಬರೋದು ಒಂದು 5 ನಿಮಿಷ ಲೇಟರು ನನ್ಗೆ ತುಂಬ ನೆನ್ಸ್ಕೊಳಕ್ಕೂ ಆಗಲ್ಲ, ಅಳು ಬಂದ್ಬಿಡುತ್ತೆ. ಆದ್ರೂ ಗೈಸ್ ನಂಗೆ ಗೊತ್ತು ದ್ಯಾಟ್ ಒಂದು ಮನೇಲಿ ಒಂದು ಮನೇಲಿ ಇಬ್ರು ಮಕ್ಳಿದ್ರೆ ಗೈಸ್ ಚಿಕ್ಕೋಡಿ ಸ್ವಲ್ಪ 1% ಜಾಸ್ತಿ ಇಷ್ಟ. ನಿಜ ಅಲ್ವಾ? ನಿಜ. ನೋಡಿ ಇಷ್ಟೊತ್ತು ಹೇಳಿದ್ರು ನಮ್ಮ ಮನೇಲಿ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಂಗೊಂದೊಂದ್ಸಲ ನಾನು ಚಿಕ್ಕವಳಾಗ್ಬೇಕಿತ್ತಲ್ಲ ಛೇ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಫಸ್ಟ್ ನಾನೇ ಓದ್ಕೊಟ್ಟಿದ್ದೀನಿ. ಹಂಗೇನಿಲ್ಲ, 100% ನಾನು 100 ಅವನು 100 ಇದ್ರು. ಅವ್ನು 101 ಇರ್ತಾನೆ, ನಾನು 100 ಇರ್ತೀನಿ. ಇಲ್ಲ ಚಿನ್ನು ಇನ್ನ ಸಿಂಗಲ್. ಅವಾಗ ಒಂದ್ ಸ್ವಲ್ಪ ಹಿಂದೆ ಹೋಗ್ತೀನಿ. ಅಲ್ಲಿವರೆಗೂ ಎಲ್ಲಾನು ನಾನು ನೋಡೋದ್ ಹೊಟ್ಟೆ ಕಿಚ್ಚಾಗುತ್ತೆ. ಇವಳು ವಿಚಾರಿಸ್ಕೊಳಕ್ ನವೀನಿದ್ದಾರೆ. ಬಟ್ ನನಗೆ ಇಲ್ಲ, ನಂಗೆ ತುಂಬಾ ಇಷ್ಟ. ನನ್ನ ಮಮ್ಮಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಏನೋ ಆಚೆ ಎಲ್ಲ ನಾವೆಲ್ಲ ಹೋದ ಮುಂಚೆ ಬೇಜಾರು ಮಾಡ್ಕೊಳ್ಳೋರು. ಆ್ಯಕ್ಚುಲಿ ಏನು ವಿಡಿಯೋಸ್ ಮಾಡ್ತೀಯ, ಏನು ಹಿಂಗೆ ಮಾಡ್ತೀಯ, ಏನು ಸುಮ್ಮನೆ ಆರಾಮಾಗಿರ್ಬೋದಿತ್ತು ಓದ್ಕೊಂಡು ಅಂತೆಲ್ಲ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಕಂಡಿಡ್ದು ಆಮೇಲೆ ಸೀರಿಯಲ್ಸ್ ಆಗಿ, ನನ್ನ ಸೀರಿಯಲ್ ಕೂಡ ಅಷ್ಟೇ ನಂತರ ಇನ್ಸ್ಟಾಗ್ರಾಮಿಂದಾನೆ ನಾನು ಸ್ಟಾರ್ ಸುವರ್ಣ ಮಾಡಿದಾಗ ನನ್ನ ಫಸ್ಟ್ ಸೀರಿಯಲ್ ಅಲ್ಲಿಂದಾನೇ ಕನೆಕ್ಟ್ ಆಗಿದ್ದು. ಆಮೇಲೆ ಒಂದು ಮೂವಿ ಕೂಡ ಮಾಡಿದೆ. ಇವಾಗಲೂ ಕೂಡ ಅಷ್ಟೇ ನನಗೆ ಬೇಕಾಗಿರೋಂಥ ಕ್ಯಾರೆಕ್ಟರ್ ಸಿಗ್ತಿಲ್ಲ ಆ್ಯಂಡ್ ನನಗೆ ಇಷ್ಟ ಆಗ್ತಿಲ್ಲ ಅಷ್ಟೇ. ಸಿಕ್ಕಿದ್ರೆ ಖಂಡಿತವಾಗ್ಲೂ ಮತ್ತೆ ಮುಂದೆ ಮಾಡ್ತೀನಿ. ಅದನ್ನು ಥ್ರೂ ಇನ್ಸ್ಟಾಗ್ರಾಮೇ ಆಗಿದ್ದು. ಸೊ ಒಳ್ಳೆ ರೀತಿಲಿ ಯೂಸ್ ಮಾಡಿಕೊಂಡ್ರೆ ಈ ಪ್ಲಾಟ್ಫಾರ್ಮ್ ಇಸ್ ದ ಬೆಸ್ಟ್. ಅದಕ್ಕೆ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇನ್ನು ಅವರೇ ಬೈತಾರೆ, ಏನು ಈಗ ಬರೀ ಹಿಂಗೆ ಮಾಡ್ತೀವಿ, ಇದನ್ನು ಮಾಡು ಅದನ್ನು ಮಾಡು ಅಂತೆಲ್ಲ ಅವರೇ ಸಪೋರ್ಟ್ ಮಾಡ್ತಾರೆ. ಸೊ ಎಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ 1,46,000 ಜನ ಯಾರು ಇದ್ದಾರೆ ನನಗೆ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 2,30,000 ಜನಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ವಿಡಿಯೋ ಲೆಂತಿ ಆಯ್ತಾ ವಿಡಿಯೋ. ಮತ್ತೆ ಇವಳಿಗೆ ಹೇಳಿ ಲೆಂತಿ ಮಾಡಲಿ. ನಾನು ಯಾವಾಗೂ ಬೈತಾ ಇರ್ತೀನಿ,
ಬಟ್ ಒಂದು ಸ್ವಲ್ಪ ಆಟಿಟ್ಯೂಡ್ ಹಾಕೊಂಡು ಮೇಕಪ್ ಹಾಕೊಂಡು ಚೆನ್ನಾಗಿ ಬಣ್ಣ ಹಚ್ಕೊಂಡು ಮಾಡು ವಿಡಿಯೋ ಅಷ್ಟೇ. ಸೊ ಅಷ್ಟೇ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಇದನ್ನು ಆಮೇಲೆ ರಚ್ಚು ಮಮ್ಮಿ ಓವರ್ ಆಕ್ಟಿಂಗ್ ಯಾರೋ ಒಂದು ಕಮೆಂಟ್ ಹಾಕಿರೋ, ಆ ಕಮೆಂಟ್ ಎಲ್ಲಿದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಓವರ್ ಆಕ್ಟಿಂಗ್ ಎಲ್ಲ ನಾನು ಇರೋದೇ ಹಿಂಗೆ. ಸೊ ನಾವಿರೋದಂಗೆ ಹೇಳ್ತೀವಿ. ಆ್ಯಂಡ್ ನಾನು ಆಲ್ರೆಡಿ ಇನ್ನೊಂದು ಲಾಸ್ಟ್ ಕ್ಲಾರಿಫಿಕೇಶನ್ ಪ್ಲೀಸ್ ಹೇಳ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಇರೋದು ನಾನು ಒಬ್ಳೆ ಮಗಳು, ನನಗಿರೋದು ನನ್ನ ತಮ್ಮ. ಸೊ ನಾನು ಒಬ್ಳೆ ಅಕ್ಕ, ಕಿತ್ತೋಗಿರೋ ತಂಗಿ ಅಕ್ಕ ಯಾರು ಇಲ್ಲ, ನಾನು ಒಬ್ಳೆ ಇರೋದು. ಇದ್ರೆ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಬೇರೆ. ಸೊ ನಮ್ಮ ಅಪ್ಪ ಅಮ್ಮಗಿರೋ ನಾನು ಒಬ್ಳೆ ಮಗಳು, ನನ್ನ ತಮ್ಮ ಒಬ್ಬ ಇದ್ದಾನೆ ಅಷ್ಟೇ ಗೈಸ್. ಸೊ ದಟ್ಸ್ ಇಟ್, ಎಂಡ್ ಆಫ್ ದ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.